चतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। श्री गुरुभ्यो नमः। हरि ओम। अगजानन पद्मार्कम् गजाननमहर्निशम् अनेकदन्तमुपास्महे एकदन्तमुपास्महे शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शंकरं लोकशंकरम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विनय संपन्नम् वीतरागं विवेकिनम् वन्दे वेदांत तत्त्वज्ञं विधुशेखर भारतीम्। सर्वात्मा सर्वदृग्योऽसौ सर्वाध्यास निरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदांताब्ज प्रभाकरौ वन्दे परस्परात्मानौ बादरायण शंकरौ। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहम् श्री गुरुं प्रणतोऽस्म्यहम्। सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्याम्। ओम शांति शांति शांति। सद्गुरु भक्तರು ಭಗವದ್ ಭಕ್ತರು ತತ್ವ ಜಿಜ್ಞಾಸು ಸಾಧಕರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತ್ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯಾ ತಿಥಿ. ಇಂದಿಗೆ ಚೈತ್ರ ಮಾಸ ಸಂಪನ್ನಗೊಂಡು ನಾಳೆಯಿಂದ ವೈಶಾಖ ಮಾಸ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವತಾರ ಮಾಡಿದ ಮಾಸ. ವೈಶಾಖ ಮಾಸಕ್ಕೆ ಹೆಸರು ಶಂಕರ ಮಾಸ, ಶಾಂಕರ ಮಾಸ. ನಾಳೆಯಿಂದ ಭಾರತ ದೇಶದ ಲಕ್ಷಾಂತರ ಜಾಗದಲ್ಲಿ ಶಂಕರ ಜಯಂತಿಯ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ.
ವೈಶಾಖ ಮಾಸ ಶುಕ್ಲ ಪಕ್ಷ ಪಾಡ್ಯದಿಂದ ಪ್ರಾರಂಭ ಮಾಡಿ 1 ತಿಂಗಳು ಶಂಕರ ಜಯಂತಿ ಮಾಡೋರಿದ್ದಾರೆ. ಇನ್ ಕೆಲವರು ವೈಶಾಖ ಮಾಸ ಶುಕ್ಲ ಪಕ್ಷ ಪಂಚಮಿಯಿಂದ ಶಂಕರ ಜಯಂತಿ. ಒಟ್ಟಿನಲ್ಲಿ ಶಂಕರ, ಶಂ ಶಮವನ್ನ, ಶಂ ಶಾಂತಿಯನ್ನ, ಶಂ ಶರ್ಮವನ್ನ, ಶಂ ಸುಖವನ್ನ, ಶಂ ಆನಂದವನ್ನ, ಶಂ ಮೋಕ್ಷ ತೃಪ್ತಿಯನ್ನ ಕರ ಉಂಟು ಮಾಡುವ ಮಹಾತ್ಮ ಭಗವಾನ್ ಶಂಕರ. ಇಂದು ಶುಕ್ರವಾರ, ಶುಕ್ರಾಚಾರ್ಯರು ಗುರುಗಳು, ಅವರನ್ನು ಸ್ಮರಣೆ ಮಾಡುವ ವಾರ ಅಂತ ತಿಳಿಸುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ತಮ್ಮೆಲ್ಲರಿಗೂ ಶುಕ್ರಾಚಾರ್ಯರ ಹಾಗೂ ಬೃಹಸ್ಪತಿ ಆಚಾರ್ಯರ ಅನುಗ್ರಹದಿಂದ ಮನಃಶುದ್ಧಿಯಾಗಲಿ, ನಿತ್ಯ ಶಾಂತಿ ಉಂಟಾಗಲಿ ಅಂತ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನಕ್ಕೆ ಜಂಪ್ ಮಾಡೋಣ. ಅದ್ಭುತವಾದ ವಿಚಾರ. ಸುಗಮ ವ್ಯಾಖ್ಯಾನವಾಗಲಿ, ನೈಷರ್ಮ್ಯ ಸಿದ್ಧಿಯ ಕೇಶಾವಹರಣಿ ವ್ಯಾಖ್ಯಾನವಾಗಲಿ LKG ಪಾಠವಲ್ಲ, ಬರೀ PhD ಪಾಠವೂ ಅಲ್ಲ, 10th PhD ಪಾಠ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಹೃದಯವನ್ನ ಅಧ್ಯಾಸ ಭಾಷ್ಯದಲ್ಲಿಟ್ಟಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಆದರ್ಶ ಜಗದ್ಗುರುಗಳಾಗಿ ಎಲ್ಲ ಅನುಗ್ರಹವನ್ನು ಮಾಡಿದ್ದಾರೆ. ಜಪವನ್ನು ಮಾಡು ಅಂತ ಹೇಳ್ತಾರೆ, ಸಂಧ್ಯಾವಂದನೆ ಮಾಡಪ್ಪ ಅಂತಾರೆ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡು ಅಂತಾರೆ, ವೇದಾಧ್ಯಯನ ಮಾಡು ಅಂತಾರೆ, ಪಂಚಾಯತ ಪೂಜೆಯನ್ನು ಮಾಡುವಂತಾರೆ. ಆದರೆ ಅವರ ಉಪದೇಶದ ಪರಾಕಾಷ್ಠ, ನೀನು ಮಾಡುವವನಲ್ಲ, ನಿನಗಿಂತ ಭಿನ್ನನಾಗಿ ದೇವತೆ ಇಲ್ಲ, ನೀನು ಕರ್ತೃವಲ್ಲ, ಭೋಕ್ತೃವಲ್ಲ, ಸಂಸಾರಿಯಾದ ಜೀವಾತ್ಮನಲ್ಲ, ತತ್ವಮಸಿ, ಬ್ರಹ್ಮವೇ ನೀನು. ನಮ್ಗೆ ಅರ್ಥವಾಗಿಲ್ವಲ್ಲ ಅಧ್ಯಾಸದಿಂದ ಎಂದು ಅಧ್ಯಾಸದ ಮಹತ್ವವನ್ನ ತೋರಿಸಿ, ಇಂಥ ಅಧ್ಯಾಸವನ್ನ ಮುಮುಕ್ಷು ಜನಗಳು ನೀಗಿಕೊಳ್ಳಬೇಕಾದರೆ ಅವರಿಗೆ ಬೇಕಾದದ್ದು ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯಾ ಸ್ವರೂಪ ಪ್ರತಿಪಾದಕ ಶಂಕರ. ಶಂಕರಾಚಾರ್ಯರಿಗೆ ಅನೇಕ ಪ್ರಶಸ್ತಿಗಳನ್ನ ಕೊಟ್ಟಿದ್ದೇವೆ. ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇತ್ಯಾದಿಗಳು. ಸಂತೋಷ. ಎಲ್ಲಕ್ಕಿಂತ ಮೇಲಾಗಿ ಬ್ರಹ್ಮವಿದ್ಯಾ ಸ್ವರೂಪ ಪ್ರತಿಪಾದಕ ಭಗವಾನ್ ಶಂಕರ. ಇದು ಅರ್ಥವಾಗುವುದು ಕಷ್ಟ, ಆದರೆ ಅರ್ಥ ಮಾಡಿಕೊಳ್ಳಬೇಕು. ಹಣ ಸಂಪಾದನೆ ಮಾಡುವುದು ಕಷ್ಟ, ಆದರೂ ಸಂಪಾದನೆ ಮಾಡ್ತಾ ಇದೀವಲ್ಲ. ಅದೇ ರೀತಿಯಲ್ಲಿ ದುಡ್ಡಿನಿಂದಲೇ ಜೀವನ. ಎಲ್ಲರೂ ಇದ್ದಾರೆ. ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡಿನ ಮಹತ್ವ ಗೊತ್ತಾಗಿರುವುದರಿಂದಲೇ ದುಡ್ಡು ಬಂದಾಗ್ತದೆ. ಅದೇ ರೀತಿಯಲ್ಲಿ ಮುಮುಕ್ಷು ಜನಗಳಿಗೆ ಈ ಪ್ರಪಂಚದಲ್ಲಿ 1 ಕೋಟಿ ಮುಮುಕ್ಷುಗಳಿದೆ. ಮುಮುಕ್ಷು ಕೋಟಿಗೊಬ್ಬ ಅಂತ ಹೇಳ್ತಿದ್ದ ಸಾಧಕ. ಅಂಥವರಿಗೆ ಅತ್ಯಂತ ಶ್ರೇಷ್ಠವಾದ ಬ್ರಹ್ಮವಿದ್ಯೆ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಎಲ್ಲ ವೇದಾಂತಗಳು ಕೂಡ ಆತ್ಮವಿದ್ಯೆಯ ಮುಖಾಂತರ ಸರ್ವಾನರ್ಥಗಳಿಗೂ ಹೇತುವಾಗಿರುವ ಅಧ್ಯಾಸವನ್ನ ದೂರ ಮಾಡುವುದಕ್ಕೆ ಹೊರಟಿ. ನಾವು ಈ ಬ್ರಹ್ಮವಿದ್ಯಾ ಸ್ವರೂಪವೇನು ಎನ್ನುವುದನ್ನ ತೋರಿಸಿಕೊಡುತ್ತೇವೆ ಅಂತ. ಯಥಾಚ ಅಯಮರ್ಥಃ ಸರ್ವೇಷಾಂ ವೇದಾಂತಾನ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಇವರೆಲ್ಲವೇ ಜಗದ್ಗುರುಗಳು, ಇವರೆಲ್ಲವೇ ಕಾರುಣ್ಯ ಸಿದ್ಧಗಳು, ಇವರೆಲ್ಲವೇ ಪ್ರೇಮ ಮೂರ್ತಿಗಳು, ಇವರೆಲ್ಲವೇ ಮಾತು ಹೃದಯಿ ಶಂಕರರು. ಇರಲಿ, ಆತ್ಮರು ಶಂಕರರು. 187ನೇ ಪುಟ. ಅಕರ್ತ ಕರ್ಮ ಕರೋತಿ ಅಭೋಕ್ತ ಚ ಪಾರಲೌಕಿಕೇನ ಫಲೇನ ಸಂಬಧ್ಯತೆ ಇತಿ
ಅತಿ ಸ್ಫುಟೋ ವ್ಯಾಘಾತ ಪೂರ್ವ ಮೀಮಾಂಸಕರಿಗೆ ಭಗವಾನ್ ಶಂಕರರು ಕೊಡುತ್ತಿರುವಂತ ಪ್ರಬಲವಾದ ಪೆಟ್ಟು. ನೋಡಿ, ನೀವು ಆತ್ಮನ ಕರ್ತ ಅಂತೀರ, ನಾವು ಅಕರ್ತ ಅಂತ ಹೇಳ್ತೇವೆ. ನಮಗೂ ಗೊತ್ತುತ್ತಾರೆ ಆತ್ಮ ಅಕರ್ತ ಅಂತ ಅರ್ಥವಾಗಿ ಬಿಟ್ಟರೆ ನಾನು ಯಾವ ಕರ್ಮಗಳನ್ನು ಮಾಡುವವನಲ್ಲ, ಕರ್ತೃತ್ವ ನನ್ನ ಧರ್ಮವಲ್ಲ ಅಂತ ತಿಳ್ಕೊಂಡ್ರೆ ಕರ್ಮ ಕರೋತಿ. ಯಾಕೆ ಕರ್ಮ ಮಾಡ್ತಾನೆ? ಅಕರ್ತೃ ಅಂತ ಹೇಳ್ಕೊಂಡು ಕರ್ಮ ಕರೋತಿ. ಅಭೌದ್ಧ ಅಂತ ಹೇಳ್ಕೊಂಡು ಬೇರೆ ಲೋಕಗಳಲ್ಲಿ ಉಂಟಾಗುವಂತಹ ಫಲದ ಸಂಬಂಧವುಳ್ಳವನಾಗಿದ್ದಾನೆ ಅಂತ ಹೇಳುವಂತಹದ್ದು ಅತ್ಯಂತ ಸ್ಫುಟವಾಗಿರುವ ವಿರುದ್ಧವಾದ ಮಾತು. ಒಬ್ಬ ಬಡವ, ಅವನು ಗಾಡಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಒಂದು ದಿವಸಕ್ಕೆ 250 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಕಾಲ ಹಾಕ್ತಾ ಇದ್ದಾನೆ. ಅಂಥವನ ಮನೆಗೆ ಒಬ್ಬ ಶ್ರೀಮಂತ ನಿನ್ನೆ ಬಂದಿದ್ದಂತೆ. ಅಬ್ಬ, ಯಾರು? ದೊಡ್ಡ ಶ್ರೀಮಂತ ಹೆಲಿಕಾಪ್ಟರ್ ನಲ್ಲಿ ಬಂದಿದ್ದಂತೆ. ಯಾಕೆ? ಸಾಲ ತೆಗೆದುಕೊಳ್ಳುವುದಕ್ಕಾಗಿ. ಸಾಲ ಕೊಡುತ್ತಲ್ಲ, ಸಾಲ ತಗೊಳ್ಬೇಕು ಅಂತ. ಯಾರ ಹತ್ರ? ಗಾಡಿ ವ್ಯಾಪಾರಿ ಹತ್ರ. ಗಾಡಿ ವ್ಯಾಪಾರಿಗೆ ಸಂಪಾದನೆ 250 ರೂಪಾಯಿ ಸಾಲ ಮಾಡು ನನಗೆ. ಯಾರು? ದೊಡ್ಡ ಶ್ರೀಮಂತ. ಎಷ್ಟು ಸಾಲ ಬೇಕು? 50 ರೂಪಾಯಿ ಸಾಲ ಬೇಕಾಗಿದೆ ಅಂತ ಅವನಿಗೆ ಅರ್ಥ ಇದೆಯಾ? ದೊಡ್ಡ ಶ್ರೀಮಂತ ಅಂತೀರ, ಹೆಲಿಕಾಪ್ಟರ್ ಇದೆ ಅಂತೀರ. ಅವನು 50 ರೂಪಾಯಿ ಸಾಲಕ್ಕೋಸ್ಕರ ಇವತ್ತ ಬರ್ತಾನ? ಇದು ಕನ್ಸೀವಬಲ್? ಮನಸ್ಸಿನ ಊಹೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ವೇದಾಂತ ಶಾಸ್ತ್ರದ ಪ್ರಕಾರ ಆತ್ಮ ಅಕರ್ತ, ಆತ್ಮ ಅಭೋಕ್ತನಾದ್ದರಿಂದ ಅವನಿಗೆ ಕರ್ಮದ ಸಂಬಂಧವಿಲ್ಲ ಅಂತ ಹೇಳ್ತೀನಿ. ಅತಃ ಇದೆಲ್ಲ ಬಹಳ ಬಹಳ ಮೇಲ್ಮಟ್ಟದ ಸಂದೇಶ. ನ ಕರ್ಮಶೇಷ ಜ್ಞಾನಮಿದಂ ಆತ್ಮಜ್ಞಾನಂ. ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವ ಆತ್ಮಜ್ಞಾನವು ಕರ್ಮಕ್ಕೆ ಶೇಷವಲ್ಲ. ಇದೊಂದು ಸಂಪ್ರದಾಯ ಬಂದ್ಬಿಟ್ಟಿದೆ. ಆತ್ಮಜ್ಞಾನವನ್ನ ಮಾಡಿಕೊಂಡು ಈ ಆತ್ಮಜ್ಞಾನವನ್ನ ಕರ್ಮಗಳಲ್ಲಿ ಉಪಾಸನೆಯಲ್ಲಿ ವಿನಿಯೋಗ ಮಾಡಿದರೆ ಮೋಕ್ಷ. ಅದು ತಪ್ಪು. ಆತ್ಮಜ್ಞಾನ ಅಂದ್ರೆ ಆತ್ಮನ ನಿಜವಾದ ಅರಿವು. ನಾಹಂ ಕರ್ತ, ನಾಹಂ ಭೋಕ್ತ, ನಾಹಂ ಸಂಸಾರಿ, ನಾಹಂ ಜಾತಃ. ಇಂಥ ಆತ್ಮಜ್ಞಾನವು ಯಾವ ಕರ್ಮಕ್ಕೂ ಶೇಷವೂ ಅಲ್ಲ. ನಜ ಸ್ತುತಿ, ಸ್ತೋತ್ರವೂ ಅಲ್ಲ. ನಾವು ತುಂಬಾ ಸ್ತೋತ್ರ ಮಾಡ್ಬಿಡ್ತೇವೆ, ಅದು ತಪ್ಪು. ಆದ್ರಿಂದ ಸರಿಯಲ್ಲಿ ಇಷ್ಟಾಗಿತ್ತು. ಅಕರ್ಮ ಪ್ರಕರಣತ್ವಾತೆ ಕರ್ಮಾಧಿಕಾರ ಭಂಜಕತ್ವಾಚ ಇತಿ ಜ್ಞೇಯಂ. ಈ ಆತ್ಮಜ್ಞಾನವು ಕರ್ಮ ಪ್ರಕರಣವಲ್ಲ. ಕರ್ಮ ಪ್ರಕರಣವೆಲ್ಲ ಮೀಮಾಂಸಾ ಶಾಸ್ತ್ರ, ವೇದಾಂತ ಶಾಸ್ತ್ರ. ಆತ್ಮಜ್ಞಾನ ಪ್ರಕರಣ. ಆತ್ಮಾವಾರೆ ಕರ್ತವ್ಯ, ಶೋತವ್ಯ, ಮಂತವ್ಯೋ, ನಿಜಿಧ್ಯಾಸಿತವ್ಯ ಎನ್ನುವಂತೆ ಆತ್ಮಜ್ಞಾನ ಪ್ರಕರಣದಲ್ಲಿ ಆತ್ಮಜ್ಞಾನವನ್ನ ಕರ್ಮದಲ್ಲಿ ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಂತಹದ್ದು ಸರಿಯಲ್ಲ. ಕರ್ಮಾಧಿಕಾರ ಭಂಜಕತ್ವ. ಆತ್ಮಜ್ಞಾನಿಗಳ ಹತ್ರ ಯಾರಾದ್ರೂ ಕರ್ಮಿಗಳು ಬಂದು, ಸ್ವಾಮಿ ನಾವು ಶೌಚಯಾಗವನ್ನು ಮಾಡ್ತಾ ಇದ್ದೇವೆ, ಅನುಗ್ರಹ ಮಾಡಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಶೌಚಯಾಗವನ್ನು ಮಾಡುವಂತವರ ಜ್ಞಾನಿಗಳು ಯಾರಿಗೆ? ಅಹಂ ಮನುಷ್ಯ, ಅಹಂ ದೇಹ ಎನ್ನುವಂತ ಭ್ರಾಂತಿ ಜ್ಞಾನ ಉಂಟು ಅಂತವ್ರು ಮಾತಾಡಪ್ಪ ಅಂದ್ರೆ ಎದೆ ಹೊಡೆದೋಗ್ತಾರೆ. ಯಾವ ಸನ್ಯಾಸಿಗಳ ಹತ್ತಿರಕ್ಕೂ ಕರ್ಮಾನುಷ್ಠಾನ ಮಾಡುವಂತವರು ಹೋಗಿ ಕರ್ಮದ ಬಗ್ಗೆ ಅನುಗ್ರಹ ಮಾಡಿ ಕೇಳಾಗ ಬೇಡ. ಅವರು ಬ್ರಹ್ಮನಿಷ್ಠರಾಗಿ ಆತ್ಮೈವೇದಂ ಸರ್ವಂ ಕುಣಿತಾ ಇರ್ತಾರೆ. ಅವರೇನಾದ್ರೂ ಕರ್ಮಕಾಂಡಕ್ಕೆ ಬಂದ್ಬಿಟ್ರೆ ಈ ಕರ್ಮಕಾಂಡ ಭಂಜಕ ನಾಶವಾಗ್ಬಿಡುತ್ತೆ ಅಲ್ವೇ? ಬೆಂಕಿ ಉರಿತಾ ಇದೆ, ಬೆಂಕಿ ಹತ್ತು ಹೋಗ್ಬಿಟ್ಟು ನಾವು ಒಳ್ಳೆ ಕೋಮಲವಾದ ಗುಲಾಬಿ ಹೂವು ಅಥವಾ ದಾಸವಾಳ ಅಥವಾ ಮಲ್ಲಿಗೆ ಹೂವನಿಟ್ಟರೆ ಏನಾಗುತ್ತೆ? ಅದು ಸುಡ್ಬುಡಿ ಆಗುತ್ತೆ. ಬ್ರಹ್ಮಜ್ಞಾನಿಗಳ ಹತ್ತಿರ ಕರ್ಮದ
ಪ್ರಸಂಗ ಸುಳಿಯುವಂತಿಲ್ಲ. ಅಬ್ಬಾ, ಕರ್ಮಾಧಿಕಾರ ಭಂಜಕತ್ವಾದಿ, ಕರ್ಮಕ್ಕೆ ಅಧಿಕಾರ ಬರಬೇಕಾದ್ರೆ ನಾನು ಮನುಷ್ಯ, ನಾನು ಬ್ರಾಹ್ಮಣ, ನಾನು ಕರ್ತ, ನಾನು ಭೋಕ್ತ, ನಾ ಗೃಹಸ್ಥ ಇತ್ಯಾದಿ ಭ್ರಮೆ ಇರ್ಬೇಕು. ಈ ಭ್ರಮೆಯನ್ನ ಆತ್ಮಜ್ಞಾನವು ಭಂಜಕ ಬೂದಿ ಮಾಡುತ್ತೆ. ಏತೇನ ಇದರಿಂದ ಇದಮಪಿ ಅಪಾಸ್ತಂ, ಇದನ್ನು ಕೂಡ ತಳ್ಳಿ ಹಾಕಿದಂತೆ ಆಯಿತು. ಈ ಹೇಳಿದ್ದರಿಂದ ಈ ಮುಂದಿನ ವಿಷಯವನ್ನು ತಳ್ಳಿ ಹಾಕ್ತಾರೆ. ಅಪಾಸ್ತಂ ಅಂದ್ರೆ ರಿಜೆಕ್ಟೆಡ್. ಯದಾಹು ಕರ್ಮಲಾಲತಃ, ಪೂಜ್ಯ ಸದ್ಗುರುಗಳು ಪೂರ್ವ ಮೀಮಾಂಸೆಗಳನ್ನ ಕರ್ಮಲಾಲತಃ, ಕರ್ಮದಲ್ಲಿ ಮುಳುಗಿರುವವರು, ಕರ್ಮದ ವಿಷಯದಲ್ಲಿ ಲಾಲಸರು. ಚಿಕ್ಕ ಮಕ್ಕಳು 10 ಜನ ಸೇರಿದ್ದಾರೆ. ವಯಸ್ಸು 5, 6, 7, 8. ಅದು ಸೈಂಟಿಸ್ಟ್ ಮನೆ, ಅವರಜ್ಜ ದೊಡ್ಡ ಸೈಂಟಿಸ್ಟು. 4 ಜನ ಮಕ್ಕಳು, 4 ಜನ ಮಕ್ಕಳಿಗೆ 10 ಜನ ಮಕ್ಕಳು, ಮೊಮ್ಮಕ್ಕಳು ಇವನಿಗೆ. ಇವನು ದೊಡ್ಡ ಸೈಂಟಿಸ್ಟ್. ಇವನ ಹತ್ರ ಅಸ್ಟ್ರಾನಮಿ ಬಗ್ಗೆ ವಿಚಾರ ಮಾಡುವುದಕ್ಕಾಗಿ ವಿದೇಶಗಳಿಂದ ದೊಡ್ಡ ದೊಡ್ಡ ಸೈಂಟಿಸ್ಟ್ ಬಂದಿದ್ದಾರೆ. ಹಾಲ್ನಲ್ಲಿ ಕೂತ್ಕೊಂಡು ಆ ನೊಬೆಲ್ ಲಾರಿಯೇಟ್ ಆಗಿರುವಂತಹ ಸೈಂಟಿಸ್ಟ್ ವಿಚಾರ ಮಾಡ್ತಾ ಇದ್ದಾರೆ. ಈ ಚಿಕ್ಕ ಮಕ್ಕಳು ಬಂದ್ಬಿಟ್ಟು ತಾತ ಚಾಕ್ಲೇಟ್ ಬೇಕು ಅಂತ ಕೇಳ್ತಾರೆ. ಚಾಕ್ಲೇಟ್ ತಿಂತಾ ಇರ್ತಾರೆ. ತಾತ ನಿನ್ ಚಾಕ್ಲೇಟ್ ಬೇಕಾ ಅಂತಾರೆ. ಏನ್ ಮಾಡ್ಬೇಕು? ಅವನು ಮಾಡುತ್ತಿರುವಂತಹ ವಿಚಾರ ಅಸ್ಟ್ರಾನಮಿ ಬೇಕು. ಸೂರ್ಯ ಅಂದ್ರೇನು, ನಕ್ಷತ್ರ ಅಂದ್ರೇನು, ಗ್ರಹಗಳೆಂದರೇನು, ಗ್ರಹಗಳಿಗೂ ನಕ್ಷತ್ರ ಸಂಬಂಧ ಅತ್ಯಂತ ಸೂಕ್ಷ್ಮ ವಿಚಾರವನ್ನು ಮಾಡ್ತಾ ಇದ್ದಾನೆ. ಈ ಪುಟಾಣಿ ಮಕ್ಕಳು ಬಂದ್ಬಿಟ್ಟು ತಾತ ನಂಗೆ ಚಾಕ್ಲೇಟ್ ಬೇಕು ತಾತ ತಂದ್ಕೊಡು ಅಂದ್ರೆ ಬೈಯೋ ಹಾಗಿಲ್ಲ. ಯಾಕೆ? ಮೊಮ್ಮಕ್ಕಳು ಹುಡುಗರು ಬೈದು ಹತ್ತಿ ಬಿಡ್ತಾರೆ, ಹೊಡೆಯೋ ಹಾಗಿಲ್ಲ. ತಾತ ಚಾಕ್ಲೇಟ್ ಅಂತ ಎಂಜಲ್ ಮಾಡಿ ತಿಂತಾ ಇದ್ದಾರೆ, ಕೊಡಕ್ ಬರ್ತಾರೆ. ಅಂತಹ ಸಂದರ್ಭವನ್ನ ಕಲ್ಪನೆ ಮಾಡಿಕೊಡಿ. ಬ್ರಹ್ಮಜ್ಞಾನಿ ಪುಂಗವರ ಬಳಿಗೆ ಕರ್ಮಲಾಲಸರು ಬಂದು ಕರ್ಮ ವಿಚಾರ ಹೇಳ್ತಾ ಇದ್ರೆ, ಸೈಂಟಿಸ್ಟ್ ಬಳಿಗೆ ಪುಟಾಣಿ ಮಕ್ಕಳು ಬಂದು ತಾತ ಚಾಕ್ಲೇಟ್ ಬೇಕು, ಪಿಜ್ಜಾ ಬೇಕು, ಆಮೇಲೆ ಐಸ್ ಕ್ರೀಮ್ ಬೇಕು, ನಂಗೆ ಗೊತ್ತಿಲ್ಲ. ಇವತ್ತಿನವರೆಗೆ ನನ್ ಪಿಜ್ಜಾ ಚಾಕ್ಲೇಟ್ ತಿಂಡಿ, ಈ ಪಿಜ್ಜಾ ಐಸ್ ಕ್ರೀಮು ಅದ್ರ ಕಲ್ಪನೆಯೇ ಗೊತ್ತಿಲ್ಲ. ದಡ್ಡ ವ್ಯವಹಾರದ ಜೀರೋ ಹೇಳ್ತಾ ಇದ್ದಾರೆ. ಕರ್ಮಲಾಲಸ ಪಾಪ ಇವರಿಗೆ. ಕರ್ಮಕಾಂಡ, ಯಜ್ಞ ಮಾಡು, ಹೋಮ ಮಾಡು, ಸ್ವರ್ಗಕ್ಕೂ ಇಷ್ಟೇ ವರ್ತುವೆ. ಅಹಂ ಬ್ರಹ್ಮಸ್ಥ ಕಲ್ಪನೆ ಇಲ್ಲ. ಕರ್ಮಲಾಲಸರು ಏನ್ ಹೇಳ್ತಾರೋ ಅದನ್ನು ತಳ್ಳಿ ಹಾಕಿದಂತೆ ಆಯಿತು. ಏನಂತ? ಉಪಾಸನಾರ್ಥತ್ವಾತ್ ಯೇಷಾಂ ವಾಕ್ಯಾನಾಂ ಅಭ್ಯುದಯ ಫಲವತ್ವಂ ನಿಶ್ರೇಷ ಫಲವತ್ವಂಚ ಇತಿ ಯದಾಹು ಕರ್ಮಲಾಲಸಃ ಏತೇನ ಇದಮಪ್ಯಪಾಸ್ತಂ ವೇದಿತವ್ಯಂ. ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸಂದೇಶ. ಸದ್ಗುರುಗಳು ಸಿಂಹ ವಯೋವೃದ್ಧರಾಗಿದ್ದರು ಸಹಿತ ಅವರ ವಾಣಿ ಅದ್ಭುತವಾಗಿದೆ. 78ನೇ ವಯಸ್ಸಿನಲ್ಲಿ ಕಟ್ಟ ಅಧ್ಯಾಸ ಭಾಷ್ಯಕ್ಕೆ ಪೂಜ್ಯ ಸದ್ಗುರುಗಳು ಬರೆದಿರುವಂತ ಸುಗಮ ವ್ಯಾಖ್ಯಾನ. ಅಯ್ಯೋ, ಕೋಹಿನೂರು ವಜ್ರ ನೋಡಿ ಹೇಳ್ತಾ ಇದ್ದಾರೆ. ಈ ಎಲ್ಲ ವಾಕ್ಯಗಳು ಕೂಡ ವೇದಾಂತಗಳಲ್ಲಿ ಬಂದಿರುವ ಆತ್ಮಜ್ಞಾನ ವಾಕ್ಯಗಳೆಲ್ಲವೂ ಉಪಾಸನಾರ್ಥತ್ವಾತ್, ಹಾಗೆಂದು ಆತ್ಮಜ್ಞಾನವನ್ನ ಮಾಡಿಕೊಂಡು ಉಪಾಸನೆ ಮಾಡಬೇಕು. ಹೇಗೆ? ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಜ್ಜಯತೆ ಅನಾದ್ಯನಂತಂ ಮಾತಃ ಪರಂಧ್ರವಂ ಆಮಸ್ತಿ ಅಂತ ತಿಳ್ಕೊಂಡು ನನಗೆ ಬ್ರಹ್ಮಜ್ಞಾನವಾಯಿತು. ಯತ್ತದ್ರೇಶಮಗ್ರಾಶಮಗೋತಮವನ್ನಂ ಅಚಕ್ಷು ಶ್ರೋತಂ ತದಪಾಣಿ ಪಾದಂ ನಿತ್ಯಂ ವಿಭಂ ಸರ್ವಗತಂ ಸುಸೂಕ್ತಂ. ನಂಗೆ ಅರ್ಥವಾಯ್ತು. ಆ
ಅಹಂ ಬ್ರಹ್ಮಾಸ್ಮಿ ಹೀಗಂತ ತಿಳ್ಕೊಂಡು ಇದನ್ನ ಉಪಾಸನಾ ತತ್ವಾತ್ ಮುಂದೆ ಉಪಾಸನೆಗೆ ವಿನಿಯೋಗ ಮಾಡಿಕೊಳ್ಳಬೇಕು ಅಂತ ಏನ್ ಹೇಳ್ತಾರೋ. ಯೇಷಾಂ ಆತ್ಮಜ್ಞಾನ ವಾಕ್ಯಾನ ಉಪಾಸನಾರ್ಥತ್ವಾದಿ ಇದರಿಂದ ಅಭ್ಯುದಯ ಫಲ ಉಂಟಾಗುತ್ತದೆ. ಆತ್ಮಜ್ಞಾನವನ್ನ ಮಾಡಿಕೊಂಡು ಅದನ್ನ ಜಪ ಮಾಡುತ್ತಿದ್ದರೆ, ಅದನ್ನ ಅನುಷ್ಠಾನ ಮಾಡುತ್ತಿದ್ದರೆ ಸತ್ತ ಮೇಲೆ ಅಂತವರಿಗೆ ಅಭ್ಯುದಯ ಫಲ ಸ್ವರ್ಗ ಸಿಕ್ಕುತ್ತೆ, ನಿಶ್ಚಯ ಮೋಕ್ಷವೂ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಇಂಥ ದಡ್ಡರಿಗೆ ಉತ್ತರ ಕೊಟ್ಟಾಗಾಯ್ತು. ಆ ಹೇಳುವುದಕ್ಕೆ ಕೆಲವು ವಾಕ್ಯಗಳನ್ನು ಉದಾಹರಣೆ ಮಾಡ್ತಾರೆ. ಕರ್ಮಲಾಲಸರು ತಮ್ಮ ಸಿದ್ಧಾಂತವನ್ನ ಪುಷ್ಟೀಕರಿಸುವುದಕ್ಕೆ ಕೆಲವು ವೇದಾಂತ ವಾಕ್ಯಗಳನ್ನು ಉದ್ಧರಿಸುತ್ತಾರೆ. ಯಾವುದು? ಸೋಸ್ತುತೆ ಸರ್ವಾನ್ ಕಾಮಾನ್ ಸಹ. ಹಿಂದಿಲ್ಲ ಮುಂದಿಲ್ಲ, ಇಷ್ಟು ನೋಡ್ಬಿಟ್ರು. ಅವನು ಎಲ್ಲಾ ಕಾಮಗಳನ್ನು ಹೊಂದುತ್ತಾನೆ ಯಾವಾಗ? ಸತ್ತ ಮೇಲೆ. ಅಲ್ಲಿ ವಾಕ್ಯ ಏನಿದೆ? ಯೋ ವೇದನೀತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಟುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾದಿಪಶ್ಚಿತಿ. ನೋಡ್ಲಿಲ್ಲ. ಪ್ರಾರಂಭದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಕೊನೆಯಲ್ಲಿ ಬ್ರಹ್ಮನಾಥ. ಅದನ್ನ ನೋಡದೆ ಸೋಷ್ಟುತೆ ಸರ್ವಾನ್ ಕಾಮಾನ್ ಸಹ. ಇದನ್ನೆಲ್ಲ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಒಂದು ಮಾತು ಹೇಳಿ ಅವರೇ ಜ್ಞಾಪಕ ಮಾಡ್ಬಿಟ್ಬೇಕು. ದೇ ವಿಲ್ ಕೋಟ್ ಸ್ಕ್ರಿಪ್ಚರ್ಸ್ ಫಾರ್ ಹಿಸ್ ಓನ್ ಪರ್ಪಸ್ ಅಂತ ಹೇಳ್ತಾ ಇದ್ರು. ದೇ ವಿಲ್ ಕೋಟ್ ಸ್ಕ್ರಿಪ್ಚರ್ಸ್ ಫಾರ್ ಹಿಸ್ ಓನ್ ಪರ್ಪಸ್. ಗುರುಗಳ ವಾಕ್ಯ ಇದು. ದೇವಿಲ್ ಭೂತ ದೆವ್ವ ಕೋಟ್ ಮಾಡುತ್ತೆ. ಏನ? ಶ್ರುತಿ ವಾಕ್ಯವನ್ನ, ವೇದವಾಕ್ಯವನ್ನ. ಯಾಕೆ? ಫಾರ್ ಹಿಸ್ ಓನ್ ಪರ್ಪಸ್. ತನ್ನ ಮೂಗಿನ ನೇರಕ್ಕೆ ಅರ್ಥವಾಗುವಂತೆ ಅರ್ಧಂಬರ್ಧ ಕೋಟ್ ಮಾಡುತ್ತೆ. ಹಾಗೆ ಪೂರ್ವ ಮೀಮಾಂಸಕರು ಈ ವಾಕ್ಯವನ್ನು ಕೋಟ್ ನೋಡ್ರಿ. ಶ್ರುತಿ ಹೇಳ್ತಾರೆ ಸೋಶ್ರುತೆ ಸರ್ವಾನ್ ಕಾಮಾನ್ ಸಹ. ಸಹ ಯಾರು? ಆತ್ಮವಿತ್ ಬ್ರಹ್ಮವಿತ್, ಬ್ರಹ್ಮಜ್ಞಾನಿಯಾದವನು. ಬ್ರಹ್ಮಜ್ಞಾನವನ್ನ ಕರ್ಮದಲ್ಲಿ ವಿನಿಯೋಗ ಮಾಡಿಕೊಂಡರೆ ಸತ್ತ ಮೇಲೆ ಎಲ್ಲಾ ಫಲಗಳನ್ನು ಹೊಂದುತ್ತಾನೆ ಅರ್ಥ. ಇದು ಅಪಾರ್ಥ. ಸಹ ಸರ್ವಾಂಶ ಲೋಕಾನ ಪ್ರೋತಿ ಸರ್ವಾಂಶ ಕಾಮಾನ್ ಚಾಂದೋಗ್ಯ. ಅಂತವನು ಎಲ್ಲಾ ಲೋಕಗಳನ್ನು ಹೊಂದುತ್ತಾನೆ, ಎಲ್ಲಾ ಕಾಮಗಳನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದೆ. ನಚ ಪುನರಾವರ್ತತೆ, ವಾಪಸ್ಸು ಬರುವುದಿಲ್ಲ. ಈ ವಾಕ್ಯಗಳು ಬೇರೆ ಅರ್ಥದಲ್ಲಿ ಬಂದಿದೆ. ಅದನ್ನು ಪೂರ್ಣ ಪ್ರಕರಣವನ್ನು ಬಿಟ್ಬಿಟ್ಟು ಅರ್ಧಂಬರ್ಧ ತಗೊಂಡು ಅರ್ಥ ಮಾಡ್ತಾ ಇದ್ದಾರನ್ನ. ಇದೆಲ್ಲ ಇತಿ ಅದೃಷ್ಟ ಫಲ ಶ್ರವಣಾತೆ. ಹೀಗೆಂದು ಅದೃಷ್ಟ ಫಲವನ್ನ, ಮರಣಾನಂತರ ಸ್ವರ್ಗಲೋಕದ ಫಲಗಳನ್ನ ಹೇಳುತ್ತಿರುವುದರಿಂದ ಆತ್ಮಜ್ಞಾನವನ್ನ ಮಾಡಿಕೊಂಡು ಆತ್ಮಜ್ಞಾನವನ್ನ ಉಪಾಸನೆಗಳಲ್ಲಿ ಕರ್ಮಗಳಲ್ಲಿ ವಿನಿಯೋಗ ಮಾಡಬೇಕು ಅಂತ ಏನರ್ಥ ಮಾಡ್ತಾ ಇದ್ದಾರೆಯೋ ಕರ್ಮಲಾಲಸರು, ಅದನ್ನ ತಳ್ಳಿ ಹಾಕಿದಂತೆ ಆಯಿತು. ನನಗೆ ತುಂಬಾ ಸಂಕಟವಾಗುತ್ತೆ, ತುಂಬಾ ಸಂತೋಷವಾಗುತ್ತೆ. ತುಂಬಾ ಸಂತೋಷ ಯಾಕಪ್ಪ ಅಂದ್ರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 70ನೇ ವಯಸ್ಸಿನಲ್ಲಿ, 80ನೇ ವಯಸ್ಸಿನಲ್ಲಿ, 90ನೇ ವಯಸ್ಸಿನಲ್ಲಿ, ಆ ಹಣ್ಣಾಗಿರುವ ವಯಸ್ಸಿನಲ್ಲಿ ಪೂಜ್ಯ ಸದ್ಗುರುಗಳ ಬ್ರಹ್ಮಜ್ಞಾನ ಹಣ್ಣಾಗಿ ಬಿಟ್ಟಿದೆ. ಮಾವಿನ ಹಣ್ಣು ಗಮ್ಮಂತು ಹಸ್ತೆ ಬರ್ತಾ ಇದೆ, ಹಲಸಿನ ಹಣ್ಣು ಗಮ್ಮಂತು ಹಸ್ತೆ. ಆ ಒಂದು ಪರಿಪಕ್ವ ಸ್ಥಿತಿಯಲ್ಲಿ ವೇದಾಂತ ರಹಸ್ಯಗಳನ್ನೆಲ್ಲ ಬರೆದಾಗ್ಬಿಟ್ಟಿದ್ದಾರೆ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಬರೆದಿದ್ದಾರೆ. ಇದು ತುಂಬಾ ಸಂತೋಷ. ನಿಜವಾದ ಮುಮುಕ್ಷ ಜನಗಳಿಗೆ ಬ್ರಹ್ಮಜ್ಞಾನದ ಮೋಕ್ಷವೇ ಬೇಕಾಗಿದ್ದ ಪಕ್ಷದಲ್ಲಿ ಅಂಥವರು ಇಂಥ ಗ್ರಂಥಗಳನ್ನ ಅಧ್ಯಯನ ಮಾಡಿ
ಕೃತಾರ್ಥರಾಗಬಹುದು. ಇದು ಸಂತೋಷದ ಸುದ್ದಿ. ಅಷ್ಟೇ ಸಂಕಟವಾಗುತ್ತೆ. ಯಾರು ಓದೋರೇ ಇಲ್ಲ. ವೇದಾಂತಿಗಳು ಬೋರ್ಡ್ ಹಾಕೊಂಡು ಏನ್ ಮಾಡ್ತಾರೆ? ಯಜ್ಞ, ಯಾಗ, ಹೋಮ, ಹವನ ಇದ್ರ ಮುಗಿದ ಅಜ್ಞೆ ಪ್ರಚಾರ ಮಾಡ್ತಾರೆ. ವೇದಾಂತಿಗಳಾಗಿ ವಸ್ತು ತಂತ್ರಜ್ಞಾನ ವಿಚಾರವನ್ನ ಹೇಳುವರೆ ಇಲ್ವಲ್ಲ ಅಂತ ಸಂಕಟ. ಎಂಥ ದ್ವಂದ್ವಾತ್ಮಕ ನೋಡಿ. ಎಷ್ಟೋ ಪೂರ್ವ ಪಕ್ಷಿಗೆ ಉತ್ತರವಾಯಿತು. ಅಸಂಸಾರ್ಯಾತ್ಮ ತತ್ವಜ್ಞಾನಸ್ಯ ಉಪಾಸನಾರ್ಥತ್ವೇ ಮಾನಾಭಾವಾತ್. ಪ್ರಿಂಟ್ ಮಿಸ್ಟೇಕ್ ಇದೆ. ಅಸಂಸಾರ್ಯಾತ್ಮ ತತ್ವ ಯಾವತ್ತು ಬಾಬತ್ತಿರ್ಬೇಕು. ತತ್ವವಿದೆ ಇಲ್ಲಿ ಒಂದು ಸ್ವಾರಸ್ಯ ಹೇಳ್ತೇನೆ ನೋಡಿ. ಈಗ ತತ್ವ ಎನ್ನುವ ಶಬ್ದವಿಲ್ಲಿಯೂ ಇದೆ, ತತ್ವಂ ಅನ್ನುವುದೂ ಇದೆ, ತತ್ವಂ ಅನ್ನುವುದೇ ಇದೆ. ತತ್ವಮಸಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕನು ತನ್ನ ಪ್ರಿಯ ಪುತ್ರನಾದಂಥ ಶ್ವೇತಕೇತುವಿಗೆ 9 ಬಾರಿ ಹೇಳಿದ್ದಾನಲ್ಲ, ಸಯೇಶೋ ಹರಿಮಾ ಐತದಾತ್ಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಅಲ್ಲಿ ತತ್ವಮಸಿ ವಾವತ್ತು ತಾವತ್ತು ತಾವತ್ತು ವಾವತ್ತೆ ತತ್ವಮಸಿ. ಕೆಲವರು ತತ್ವಮಸಿ ಎನ್ನುವುದನ್ನ 2 ಪದ ಅಂತ ವಿಭಾಗ ಮಾಡ್ತಾರೆ. ನಮಗೆ ತಿಳಿದಿರುವಂತೆ ಗೌಡಪಾದ ಶಂಕರ ಸ್ವರೇಶ್ವರ ರಮಣ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂಬ ಬ್ರಹ್ಮಜ್ಞಾನದ ದಿಗ್ಗಜಗಳ ಅಭಿಪ್ರಾಯದಂತೆ ಸತ್ ತ್ವಂ ಅಸಿ 3 ಪದ ತ್ರಿಪದಾತ್ಮಕಂ ವಾಕ್ಯಂ ತತ್ವಮಸಿ ಇತಿ. ಆದರೆ ಕೆಲವು ಪಂಡಿತರು, ಕೆಲವು ಮಹಾತ್ಮರು ತತ್ವಮಸಿ ಎನ್ನುವುದನ್ನ 2 ಪದ ಮಾಡ್ತಾರೆ. ಒಂದು ತತ್ವಂ, ಮತ್ತೊಂದು ಅಸಿ. ಚತುತ್ವಂ ಅಲ್ಲ, ತತ್ವಂ ತಾವತ್ತು ಬೇಡ. ತತ್ವಮಸಿ ಅಂದ್ರೇನು, ತತ್ವಂ ಅಂದ್ರೇನು ಜಾಸ್ತಿ ಇಟ್ಕೊಳ್ಳಿ. ತತ್ವಂ ಅನ್ನುವಾಗ ತಾವತ್ತು ಬಾವತ್ತು ಬೇಡ. ಮತ್ತೆ ತ್ವಂ ಬಾವತ್ ಸಾಕು. ತತ್ವಮಸಿ ಏನಂತ? ತಸ್ಯ ತ್ವಂ ತತ್ವಂ, ತಸ್ಯ ಆ ಮಹಾವಿಷ್ಣುವಿನ ನೀನು ದಾಸ, ಆ ಮಹಾವಿಷ್ಣುವಿನ ನೀನು ಅಂಗ, ಆ ಮಹಾವಿಷ್ಣುವಿಗೆ ನೀನು ಸೇವಕ. ತಸ್ಯ ಮಹಾವಿಷ್ಣು ಹೊತ್ತು ಯು ಆರ್ ಹಿಸ್, ಯು ಬಿಲಾಂಗ್ಸ್ ಟು ಹಿಮ್. ನೀನು ಅವನವನು. ದಿಸ್ ಬುಕ್ ಈಸ್ ಹಿಸ್, ದಿಸ್ ಹೌಸ್ ಈಸ್ ಮೈನ್, ದಿಸ್ ಈಸ್ ಯುವರ್ಸ್. ಅದೇ ರೀತಿಯಲ್ಲಿ ಯು ಆರ್ ಹಿಸ್, HIS. ಏನರ್ಥ? ನೀನು ಅವನವನು, ನಿನಗೇನು ಸ್ವಾತಂತ್ರ್ಯವಿಲ್ಲ. ಭಗವಂತನ ದಾಸನಾಗಿ ಭಗವಂತನ ಕಿಂಕರನಾಗಿ ಅಸಿ ಇದ್ದೀಯ ಅಂತರ್ಥ. ನೀನು ಸ್ವತಂತ್ರನಲ್ಲ ಅಂತ ತಿಳ್ಕೊ ಅನ್ನುವುದನ್ನ ಶ್ವೇತಕೇತುವಿಗೆ ಉದ್ದಾಲಕ 9 ಉಪನ್ಯಾಸ ಮಾಡಿದ್ದಾನೆ ಅಂತ ಅರ್ಥ. ಸಂತೋಷ, ಅಲ್ಲಿ ಪರವಾಗಿಲ್ಲ. ಅದ್ವೈತ ವೇದಾಂತ ದರ್ಶನದಲ್ಲಿ ತತ್ವಂ ಅನ್ನುವಾಗ ತದಿತಿ ಸರ್ವನಾಮ ತಚ್ಚ ಬ್ರಹ್ಮ ಬ್ರಹ್ಮ ಚ ಸರ್ವಂ ತಸ್ಮಾತ್ ತಸ್ಯ ಬ್ರಹ್ಮಣಃ ಸ್ವರೂಪಂ ತತ್ವಂ. ಭಗವತ್ಪಾದ ಶಂಕರರು ಈ ಒಂದು ವ್ಯಾಕರಣವನ್ನ ಭಗವದ್ಗೀತಾ ಭಾಷೆ ಬರೆದಿದ್ದು ನೋಡಿ. ಎಲ್ಲಿ ನಾಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದುಷ್ಟೋಂತ ತನಯೋ ತತ್ವದರ್ಶಿಭಿಃ ತತ್ವಂ ದ್ರಷ್ಟುಂ ಶೀಲಂ ಯೇಷಾಂತೆ ತತ್ವದರ್ಶಿನಃ ತೈಃ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೇ ಬಿಡ್ತೇನೆ. ಶಾಂಕರ ವೇದಾಂತ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳ ಸರಿಯಾದ ತಲಸ್ಪರ್ಶಿಯಾದ ಅರ್ಥ ಯಾರಿಗೂ ತಿಳಿದಿಲ್ಲ. ಶಾಂಕರ ಪ್ರಸ್ಥಾನತ್ರಯ
ಸರಿಯಾದ ಅರ್ಥ ತಿಳಿದಿರುವಂತಹದ್ದು ಒಬ್ಬರಿಗೆ. ಯಾರು? ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಏನವರ ಬುದ್ಧಿ ಸಾಮರ್ಥ್ಯ, ಏನ್ ಮೇಧಾ ಸಾಮರ್ಥ್ಯ, ಏನ್ ಶಂಕರ ಗುರುಭಕ್ತಿ ಅಲ್ಲಿ ಹೇಳಿದ್ರೆ. ಇಲ್ಲಿ ಮುಂದಕ್ಕೆ ಹೋಗೋಣ. ಅಸಂಸಾರ್ಯಾತ್ಮ ತತ್ವ ಕನ್ನಡ ಪುಸ್ತಕದಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅನ್ಕೋತೇನೆ. ಸಂಸ್ಕೃತ ಪುಸ್ತಕ ನೋಡಿ ಯಾಗಿದೆ ಗೊತ್ತಿಲ್ಲ. ಅಸಂಸಾರಿ ಆತ್ಮತತ್ವಜ್ಞಾನಸ್ಯ ಉಪಾಸನಾರ್ಥತ್ವೇ ಮಾನಾಭಾವಾತ್ ಪ್ರಮಾಣಾಭಾವಾತ್ ಯಾವ ಪ್ರಮಾಣವೂ ಇಲ್ಲ. ಯಾವುದಕ್ಕೆ? ಅಸಂಸಾರಿಯಾಗಿರುವ ಆತ್ಮನೇ ನಾನು ಎಂದು ತಿಳಿದುಕೊಂಡ ಮೇಲೆ ಈ ಜ್ಞಾನವನ್ನ ಉಪಾಸನೆಯಲ್ಲಿ ವಿನಿಯೋಗ ಮಾಡಿಕೊಳ್ಳಬೇಕು ಎನ್ನುವುದಕ್ಕೆ ಎಲ್ಲಿಯೂ ಪ್ರಮಾಣವಿಲ್ಲ. ಆತ್ಮಜ್ಞಾನ ಮಾಡಿಕೊಂಡು ಆ ಆತ್ಮಜ್ಞಾನವನ್ನ ಮುಮುಕ್ಷುಗಳು ಉಪಾಸನೆಯಲ್ಲಿ ವಿನಿಯೋಗಿಸಬೇಕು ಎನ್ನುವುದಕ್ಕೆ ಎಲ್ಲಿಯೂ ಪ್ರಮಾಣ ಅಭಾವ. ಹೀಗೆ ಹೇಳಬೇಕಾದ್ರೆ ಇಂತಹ ಕೆಚ್ಚದ ವ್ಯಕ್ತಿ ಅವರ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳು ಹಿಂದೂ ಮಹಾಸಾಗರ ಎಲ್ಲಿಯೂ ಹೇಳಿಲ್ಲ ಅಂದು ಬ್ರಹ್ಮಜ್ಞಾನ ಮಾಡಿಕೊಂಡು ಅನಂತರ ಉಪಾಸನೆ ಮಾಡಬೇಕು ಅಂತೇನು ಹೇಳಿಲ್ಲ. ಅಧಿಕಾರ ವಿರೋಧಾಚ್ಯ ಹೇಳಿಲ್ಲ ಅಂತಷ್ಟೇ ಅಲ್ಲ, ಈ ಬ್ರಹ್ಮಜ್ಞಾನಕ್ಕೂ ಉಪಾಸನೆಗೂ ಪರಸ್ಪರ ವಿರುದ್ಧ ಸ್ವಭಾವ. ಇವನು ನಾಹಂ ಬ್ರಾಹ್ಮಣ ನಾಹಂ ಮನುಷ್ಯ ನಾಹಂ ಕರ್ತ ನಾಹಂ ಭೂತ ಚಿದಾನಂದ ರೂಪ. ಆಮೇಲೆ ಶಿವೋಹಂ ಶಿವ. ಈ ಜ್ಞಾನ ಉಪಾಸನೆಗೆ ಕರ್ಮಕ್ಕೆ ವಿನಿಯೋಗವಾಗುತ್ತೆ ಅಂದ್ರೆ ಆ ಕರ್ಮಕಾಂಡವನ್ನು ಸುರ್ಪುದೆ ಮಾಡ. ಏನು ಬ್ರಹ್ಮಜ್ಞಾನ ತಮಾಷೆ ಮತ್ತೆ. ಅಧಿಕಾರ ವಿರೋಧ ಉಪಾಸನೆಗಳಿಗೆ ಕರ್ಮಗಳಿಗೆ ಅಧಿಕಾರವಿದೆಯಲ್ಲ, ಅಧಿಕಾರ ವಿರುದ್ಧವಾಗಿ ಏನ್ ಆನಂದವಾಯಿತು ಸ್ವಾಮಿ, ಬ್ರಹ್ಮಾನಂದ. ನಾವು ಸ್ವಲ್ಪ ವೇದಾಂತದ ಕಡೆ ಲಕ್ಷ್ಯವನ್ನು ಕೊಡ್ತಾ ಬಂದ್ಬಿಟ್ರೆ ಖಂಡಿತ ಬ್ರಹ್ಮಜ್ಞಾನ ಉಂಟಾಗ. ನೋಡ್ರಿ, ದುಡ್ಡು ಸಂಪಾದನೆ ಮಾಡೋದು ಕಷ್ಟ, ಬ್ರಹ್ಮಜ್ಞಾನ ತುಂಬಾ ಸುಲಭ. ಹಣ ಸಂಪಾದನೆ ಮಾಡ್ಬೇಕಾದ್ರೆ ಶ್ರಮ. ಪಾಪ ಐಟಿ ಬೀಟಿಯವರು ಕೆಲಸ ಮಾಡ್ತಾರಲ್ಲ, ನನಗೆ ಕಣ್ಣೀರು ಬರ್ತವ್ರ ಕಥೆ ಕೇಳ್ಬಿಟ್ಟೆ. ಬೆಳಿಗ್ಗೆ 6 ಗಂಟೆ ಎದ್ರೆ ಎದ್ ಕೂಡಲೇ ಕಂಪ್ಯೂಟರ್ ಬಂದು ಕೂತಾರೆ. 6 ಗಂಟೆಯಿಂದ 1 ಗಂಟೆ ಮಾಡ್ತಾರೆ. ಎಲ್ಲ ಸ್ನಾನ ಮಾಡ್ಕೊಂಡು ಪುನಃ 1 ಗಂಟೆ ಸ್ನಾನ ಮಾಡ್ಕೊಂಡು ತಿಂಡಿ ತಗೊಂಡು 9 ಗಂಟೆ ಕೂತ್ಬಿಟ್ಟೆ. ರಾತ್ರಿ 9 ಗಂಟೆ ಬಂದ್ಬಿಡ್ತ. 40 ಕಿಲೋಮೀಟರ್ ಹೋಗ್ಬೇಕು. ಇದು ಸುಲಭನೇ. ಅವನಿಗೆ ವೇದಾಂತ ವಿಚಾರಕ್ಕೆ ಅವಕಾಶವಿಲ್ಲ. ಅಷ್ಟು ಕಷ್ಟಪಟ್ಟರೆ 1 ತಿಂಗಳು 10 ಲಕ್ಷ. 10 ಲಕ್ಷ ಕಣ್ಣಿಗೆ ಕಾಣಿಸುತ್ತೆ, 50 ಲಕ್ಷದ ಶ್ರಮ ಆಗಿರುತ್ತೆ. ನನಗೆ ಯಾರಾದ್ರೂ ಐಟಿ ಬಿಟಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವಂತವರು ಗುರುಗಾಣಿಕೆ ಕೊಟ್ರೆ ನಾನು ತುಂಬಾ ಸಂಕಟ ಮನಸ್ಸಿ ಬೇಡಪ್ಪ ಅಂತೀನಿ. ಅವ್ರು 100 ರೂಪಾಯಿ ಕೊಟ್ರೆ, 1,00,000 ರೂಪಾಯಿ ಕೊಟ್ಟರೆ ಸಂತೋಷ ನನಗೆ. ಎಷ್ಟು ಕಷ್ಟಪಡ್ತಾರೆ. ಆಯ್ತು, ವ್ಯಾಪಾರಿಗಳು ಅದೇ ಸುಲಭನ. ವ್ಯಾಪಾರ ಮಾಡ್ಬೇಕಾದ್ರೆ ಅದು ಕಷ್ಟವೇ. ಹಣ ಸಂಪಾದನೆ ಮಾಡುವುದು ತುಂಬಾ 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 ಕಷ್ಟ, ಖರ್ಚು ಮಾಡುವುದು ಸುಲಭ. 10 ಲಕ್ಷ ಸಂಪಾದನೆ ಮಾಡಿದ, 1 ವರ್ಷ ಕಟ್ಪಟ್ಟು 1 ಕ್ಷಣದ ಸೈಟ್ ಕೊಟ್ಕೊಂಡ್ಬಿಟ್ಟ ಖರ್ಚು ಹೋಗಿ. ಆದರೆ ಬ್ರಹ್ಮಜ್ಞಾನ ಸಂಪಾದನೆ ಕಷ್ಟವಿಲ್ಲ, ಖರ್ಚಿಲ್ಲ, ಆಯಾಸವಿಲ್ಲ. ಯಾಕೆ? ರಾಜವಿದ್ಯಾ ರಾಜಗುಷ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ. ಆದರೆ ಏನಾಗಿದೆ? ಅಯ್ಯೋ, ಬ್ರಹ್ಮಜ್ಞಾನ ತುಂಬಾ ಕಷ್ಟಪ್ಪ, ಬ್ರಹ್ಮವಿದ್ಯಾ ತುಂಬಾ ಕಷ್ಟ, ಕರ್ಮಕಾಂಡ ಸುಲಭ ಅನ್ಕೊಂಡ್ಬಿಟ್ಟು ಗೊತ್ತಿಲ್ಲ. ಇದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಬ್ರಹ್ಮ ನಿರ್ವಾಣ
ನಿರ್ವಾಣ ಹೊಂದುವ ಕೊನೆ ಗಳಿಗೆಯವರೆಗೂ ಕೂಡ ಪ್ರಚಾರ ಮಾಡಿದ್ದಾರಲ್ಲ. ನೋಡಿ, ವಯಸ್ಸಾಗಿತ್ತು, ಶರೀರ ಆರೋಗ್ಯವಾಗಿರಲಿಲ್ಲ, ಪ್ರಾಣ ಬಿಡಬಹುದಾಗಿತ್ತು, ಬೇಡ ಅಂತ ಹೇಳಿ 70 ವಯಸ್ಸಿನಲ್ಲೂ ಸ್ವಲ್ಪ ಆರೋಗ್ಯ ಕಮ್ಮಿ. ಆ ವಯಸ್ಸಿನಲ್ಲಿ ಒಂದು ಪುಸ್ತಕ ಬರೋದು. 80 ಆಯ್ತು, ಶರೀರ ಆರೋಗ್ಯವಿಲ್ಲ, ಯಾವಾಗಲೂ ರೋಗ ರುಜಿನಾದಿಗಳಿದ್ದು ರಹಿತ, ಆಗಲೂ ಪುಸ್ತಕ. ಯಾಕೆ? ಕಾರುಣ್ಯ. ರಮಣ ಮಹರ್ಷಿಗಳು 60ನೇ ವಯಸ್ಸಿಗೆ ದುರ್ಬಲರಾಗಿಬಿಟ್ರು, ದೇಹ ಬಿಡಬಹುದಾಗಿತ್ತು. 10 ವರ್ಷಗಳ ಕಾಲ 70ನೇ ವಯಸ್ಸಿನವರೆಗೂ ಆ ದೇಹ ಇಟ್ಕೊಂಡು ನೂರಾರು ಮುಮುಕ್ಷುಗಳಿಗೆ ದರ್ಶನವನ್ನು ಕೊಡ್ತಾ, ಉಪದೇಶವನ್ನು ಕೊಡ್ತಾ ಲೋಕಾನುಗ್ರಹ ಮಾಡಿದ್ದಾರಲ್ಲವೇ? ಇದು ಜ್ಞಾನಿಗಳ ಮಾತು. ತಮ್ಮ ಶರೀರಕ್ಕೆ ಏನೇ ರೋಗ ರುಜಿನಾದಿಗಳು ಬಂದರೂ ಸಹಿತ ಡೋಂಟ್ ಕೇರ್. ಔಷಧಿ ತಗೋತಾ ಇತ್ತಿಲ್ಲ, ಶರೀರಕ್ಕೆ ಪೌಷ್ಟಿಕಾಂಶವಿಲ್ಲ, ಏನಿಲ್ಲ, ಆದರೂ ಕೂಡ ಯಥಾಶಕ್ತಿ ಶಕ್ತಿ ಮೀರಿ ಸಚ್ಚಿದಾನಂದಿಂದ ಸರಸ್ವತಿ ಸ್ವಾಮಿಗಳವರು ಅವರ 96ನೇ ವರ್ಷದವರೆಗೂ ಕೂಡ ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಗಮಂತಃ ಕರ್ಣೇ ರಮಂತಃ ಕೌಪೀನವಂತ ಖಲು ಭಾಗ್ಯವಂತಹ. ಎಲ್ಲಾ ಬ್ರಹ್ಮಜ್ಞಾನಿಗಳ ಜಾತಕವೂ ಇಷ್ಟೆ, ಸುಬ್ರಾಯ ಶರ್ಮಾಜಿ ಜಾತಕವೂ ಇಷ್ಟೆ. ಏನೋ ಗುರುಗಳಿಂದ ಕಲಿತುಕೊಂಡಿರುವಂತಹ ವಿದ್ಯೆಯನ್ನ ನೂರಾರು ಜನಗಳಿಗೆ ಹಂಚೋಣ, ಎಲ್ಲರೂ ಜ್ಞಾನಿಗಳಾಗಲಿ, ಎಲ್ಲರೂ ಮುಕ್ತರಾಗಲಿ ಎನ್ನುವಂತ ಏಕೈಕ ಉದ್ದೇಶದಿಂದ ಪುಸ್ತಕ ಬರೀತಾ ಇರ್ತಾರೆ, ಪ್ರವಚನ ಮಾಡ್ತಾರೆ. ಮುಂದಕ್ಕೆ ಹೋಗೋಣ. ನೋಡಿ, ಅಸಂಸಾರಿ ಆತ್ಮತತ್ವ ಜ್ಞಾನಸ್ಯ, ಅಸಂಸಾರಿ ಆತ್ಮತತ್ವ ಜ್ಞಾನಸ್ಯ, ನಾನು ಅಸಂಸಾರಿಯಾಗಿರುವ ಆತ್ಮನಾಗಿದ್ದೇನೆ ಎನ್ನುವ ಈ ಜ್ಞಾನವನ್ನು ಉಪಾಸನಾರ್ಥೆ ಜ್ಞಾನ ಮಾಡಿಕೊಂಡು ಉಪಾಸನೆಯಲ್ಲಿ ವಿನಿಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಇದಕ್ಕೆ ಮಾನ ಭಾವ ಪ್ರಮಾಣವಿಲ್ಲ, ಅಧಿಕಾರವಿಲ್ಲ. ನಚ ವಯಂ ಉಪಾಸನ ಜ್ಞಾನಾನ ಅಭ್ಯುದಯಾರ್ಥತ್ವಂ ಕ್ರಮಶಃ ನಿಶ್ಚೇಯಸಾರ್ಥತ್ವಂ ವಾ ಅವಜಾನೀಮಹೇ. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವುಗಳು ಇದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವಜಾನೀತಿ ತಿರಸ್ಕರೋತಿ, ನವಯಂ ಅವಜಾನೀಮಹಿ ನವಯಂ ತಿರಸ್ಕುರ್ಮಃ. ಇದನ್ನ ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಯಾವುದನ್ನ? ಉಪಾಸನ ಜ್ಞಾನಗಳು ಅಭ್ಯುದಯಾರ್ಥಕ್ಕೆ ಸಾಧನವಾಗಿವೆ ಎನ್ನುವುದನ್ನಾಗಿದೆ. ಉಪಾಸನೆಯನ್ನು ಮಾಡ್ತಾ ಬಂದರೆ ಅದರಿಂದ ಅವರಿಗೆ ಸತ್ತ ಮೇಲೆ ಅಭ್ಯುದಯ ಉಂಟಾಗುತ್ತದೆ ಎನ್ನುವುದನ್ನಾಗಲಿ, ಕ್ರಮಕ್ರಮವಾಗಿ ಅದರಿಂದ ಮುಂದವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಎನ್ನುವ ವಿಚಾರವನ್ನಾಗಲಿ ತಿರಸ್ಕಾರ ಮಾಡ್ತಾ ಇದೆ. ಉಪಾಸನೆ ಮಾಡ್ತಾ ಇದ್ದಾನೆ, ಅದನ್ನು ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ, ಹೌದು. ಕರ್ಮಯೋಗವನ್ನಾಗಿ ಮಾಡಿದ್ದಾರೆ, ಚಿತ್ತಶುದ್ಧಿಯಿಂದ ಬ್ರಹ್ಮಜ್ಞಾನವನ್ನೇ ಪಡ್ಕೊಂಡು ಮುಕ್ತನಾಗ್ತಾನೆ. ಇದನ್ನ ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ? ಅದು ಉಪನಿಷತ್ತು ಹೇಳ್ತಾ ಇದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ವಕ್ಷ್ಯತಿ ಭಗವಾನ್. ಯಾರು ಭಗವಾನ್ ಅಂದ್ರೆ? ಭಗವಾನ್ ಶಂಕರ. ಇಲ್ಲಿ ಪೂಜ್ಯ ಸದ್ಗುರುಗಳು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಧ್ಯಾಸ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುತ್ತಿರುವುದರಿಂದ ಭಗವಾನ್ ಎಂಬ ಮಾತಿನಿಂದ ಶಂಕರಾಚಾರ್ಯರೆಂಬ ಭಾಷ್ಯಕಾರರು ಹೇಳ್ತಾ ಇದ್ದಾರೆ. ವಕ್ಷ್ಯತಿ ಭಗವಾನ್ ಭಾಷ್ಯಕಾರ ಶಂಕರ ಪುರಸ್ತಾತ್ ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವವಿದಂ. ಬ್ರಹ್ಮಾನಂದ ಶಾಂಕರ ಭಾಷ್ಯ ಅಧ್ಯಯನಕ್ಕಿಂತ ಶ್ರೇಷ್ಠವಾದ ಬ್ರಹ್ಮಾನಂದ ಮತ್ತೊಂದಿಲ್ಲ. ಈ ವಿಚಾರವನ್ನ ಭಗವಾನ್ ಶಂಕರರು ಮುಂದೆ 1:12 ಅಲ್ಲಿ ತಾವು ಹೇಳ್ತಾರೆ. ಏನಂತ? ಕಾನಿಚಿತ್ ಬ್ರಹ್ಮಣ ಉಪಾಸನಾನಿ
ಅಭ್ಯುದಯಾರ್ಥಾನಿ ಕಾನಿಚಿತ್ ಕ್ರಮ ಮುಖ್ಯರ್ಥಾನಿ ಕಾನಿಚಿತ್ ಕರ್ಮ ಸಮೃದ್ಧರ್ಥಾನಿ ಇತಿ. ಉಪಾಸನೆಗಳಿಗೆ 3 ವಿಧವಾಗಿರುವಂತಹ ಫಲಗಳು ಉಂಟು. ಇದನ್ನ ನಾವು ತಳ್ಳಿ ಹಾಕ್ತಾ ಇಲ್ಲ. ಏನು? ಕಾನಿಚಿತ್ ಉಪಾಸನಾನಿ, ಉಪಾಸನ ಶಬ್ದ ನಪುಂಸಕಲಿಂಗದಲ್ಲೂ ಇದೆ, ಸ್ತ್ರೀಲಿಂಗದಲ್ಲೂ ಇದೆ. ಉಪಾಸನ, ಉಪಾಸನೆ, ಉಪಾಸನಾ ಆಕಾರಾಂತಹ ಸ್ತ್ರೀಲಿಂಗ ಉಪಾಸನಾ ಶಬ್ದ. ಇನ್ನೊಂದು ಅಕಾರಾಂತ ನಪುಂಸಕಲಿಂಗ ಉಪಾಸನ ಶಬ್ದ. ಉಪಾಸನಂ, ಉಪಾಸನೆ, ಉಪಾಸನಾನಿ. ಕಾನಿಚಿತ್ ಬ್ರಹ್ಮಣ ಉಪಾಸನಾನಿ, ಪರಬ್ರಹ್ಮದ ಕೆಲವು ಉಪಾಸನೆಗಳು ಇದೆ. ಪರಬ್ರಹ್ಮವನ್ನ ನೀವು ಜ್ಞಾನ ರೂಪದಿಂದ ಆ ಬ್ರಹ್ಮಾತ್ಮೆಯನ್ನು ತಿಳ್ಕೊಳ್ಬಹುದು. ಪರಬ್ರಹ್ಮವನ್ನ ಉಪಾಸನೆಯನ್ನು ಮಾಡಬಹುದು. ಕಾನಿಚಿತ್ ಕಿಂ ಕೆ ಕಾನಿ, ಕಾನಿಚಿತ್ ಕೆಲವು ಉಪಾಸನೆಗಳು ಅಭ್ಯುದಯಾರ್ಥಾನಿ. ಅಭ್ಯುದಯ ಅಂದ್ರೆ ಸ್ವರ್ಗಾದಿಗಳು, ಸ್ವರ್ಗ ಮುಂತಾಗಿರುವಂತಹ ಫಲಗಳನ್ನ ಉಂಟು ಮಾಡುತ್ತೆ. ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಸತ್ಪುತ್ರರು, ಖ್ಯಾತಿ ಇತ್ಯಾದಿ ಅವುಗಳನ್ನು ಕೊಡುತ್ತೆ. ಪರಬ್ರಹ್ಮವನ್ನ ಉಪಾಸನೆಯನ್ನು ಮಾಡುವರು. ಕಾನಿಚಿತ್ ಕಿಂ ಕೆ ಕಾನಿ, ಕಾನಿಚಿತ್ ಕೆಲವು ಉಪಾಸನೆಗಳು ಅಭ್ಯುದಯಾರ್ಥಾನಿ. ಅಭ್ಯುದಯ ಅಂದ್ರೆ ಸ್ವರ್ಗಾದಿಗಳು, ಸ್ವರ್ಗ ಮುಂತಾಗಿರುವಂತಹ ಫಲಗಳನ್ನ ಉಂಟು ಮಾಡುತ್ತೆ. ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಸತ್ಪುತ್ರರು, ಖ್ಯಾತಿ ಇತ್ಯಾದಿ ಅವುಗಳನ್ನು ಕೊಡುತ್ತೆ. ಕಾನಿಚಿತ್ ಉಪಾಸನಾನಿ ಕ್ರಮ ಮುಖ್ಯರ್ಥಾನಿ. ಮತ್ತೆ ಉಪಾಸನೆಗಳು ಕ್ರಮ ಮುಕ್ತಿ, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮಜ್ಞಾನವಾದರೆ ಚಿತ್ತಶುದ್ಧಿಯಿಂದ ಮೋಕ್ಷವನ್ನೇ ಹೊಂದುತ್ತಾನೆ. ಕಾನಿಚಿತ್ ಉಪಾಸನಾನಿ. ಮತ್ತೆ ಕೆಲವು ಉಪಾಸನೆಗಳು ಕರ್ಮ ಸಮೃದ್ಧರ್ಥಾನಿ. ಕರ್ಮಕ್ಕೆ ಒಂದು ಸಮೃದ್ಧಿಯನ್ನ, ಕರ್ಮಕ್ಕೆ ಒಂದು ವೀರ್ಯವತ್ತಾಗುವುದಕ್ಕೆ ಅನುಗ್ರಹ ಮಾಡುತ್ತವೆ ಎಂದು ಬರೆದಿದ್ದಾರೆ. ಆದ್ದರಿಂದ ನಾವು ಉಪಾಸನೆಗಳನ್ನ ಉಪಯೋಗವಿಲ್ಲ ಅಂತ ಹೇಳ್ತಾ ಇಲ್ಲ. ಅಸಂಸಾರ್ಯಾತ್ಮ ತತ್ವ ಜ್ಞಾನಂತು ನ ಉಪಾಸನಾಸು ಉಪಯುಜ್ಯತೆ ತದಧಿಕಾರೇಣ ಚ ವಿರುಜ್ಯತೆ ಇತ್ಯೇತಾವತ್ ವಯಂ ಪ್ರತಿಪಾದಯಾಮಃ. ಏನು ಬರೀತಾರೆ ಸ್ವಾಮೀಜಿಯವರು? ಸ್ವಾಮೀಜಿಯವರೇ ಸಾಕ್ಷಿ. ಅಸಂಸಾರಿ ಆತ್ಮಜ್ಞಾನವಾದರೂ ಉಪಾಸನೆಗಳಲ್ಲಿ ವಿನಿಯೋಗಿಸಲ್ಪಡುವುದಿಲ್ಲ. ಉಪಾಸನ ಅಧಿಕಾರಕ್ಕೂ ಆತ್ಮಜ್ಞಾನಕ್ಕೂ ಪರಸ್ಪರ ವಿರೋಧ ಉಂಟು ಎನ್ನುವ ಇಷ್ಟು ಮಾತ್ರವನ್ನು ನಾವಿಲ್ಲಿ ಪ್ರತಿಪಾದನೆ ಮಾಡುತ್ತೇವೆ. ತಸ್ಮಾತ್ ಆದ್ದರಿಂದ ಸಾಧೋಕ್ತಂ ನ ವೇದಾಂತ ವೇದ್ಯಂ ಆತ್ಮತತ್ವಂ, ಇಲ್ಲೂ ತಾಕ್ತಾ ಓದ್ಬೇಕು. ಆತ್ಮತತ್ವ ಕರ್ಮಾಧಿಕಾರ. ಆದ್ದರಿಂದ ವೇದಾಂತ ವೇದ್ಯವಾಗಿರುವ ಆತ್ಮತತ್ವವು ಕರ್ಮಾಧಿಕಾರಕ್ಕೆ ಬೇಕಾಗಿಲ್ಲ, ವಿರುದ್ಧವಾಗಿದೆ ಎನ್ನುವುದನ್ನ ಏನು ಭಗವತ್ಪಾದ ಶಂಕರಾಜ್ ಹೇಳಿದ್ದಾರೋ ಅದು ಸಾಧೋಕ್ತಂ. ಇಟ್ ಈಸ್ ವೆಲ್ ಸೆಡ್, ದಟ್ ಈಸ್ ವೆಲ್ ಸ್ಟೇಟೆಡ್ ಸ್ಟೇಟ್ಮೆಂಟ್. ಹೇಳಿದಂತಹ ಸಂದೇಶ ಸರಿಯಾಗಿದೆ ಎಂದ್ಬಿಟ್ಟು ನಾಳೆ ಮುಂದುವರಿಸ್ತೇನೆ. ನನುಜ ದೇಹಾತಿರಿಕ್ತ ಕರ್ತೃಭೋಕ್ತೃ ಜ್ಞಾನಮಪಿ ವಿದ್ಯಾ ಏವ. ಅಬ್ಬಾ, ಇದೇ ಪೂರ್ವ ಪಕ್ಷ. ಏನು? ಪೂರ್ವ ಮೀಮಾಂಸಕರ ತಿಳುವಳಿಕೆಯೂ ಕೂಡ ವಿದ್ಯೆಯೇ ಅಲ್ಲವೇ? ಅವರೂ ಬುದ್ಧಿವಂತರು, ಅವರನ್ನ ನೀವು ಅವಿದ್ಯಾವಂತರು ಎಂದು ಕರೆಯಬಾರದಲ್ವೇ ಎಂದು ಆಕ್ಷೇಪಣೆ ಹಾಕೊಂಡು ಒಂದು ಉತ್ತರವನ್ನು ಕೊಡ್ತಾರೆ. ಸೂತ್ರ ಭಾಷ್ಯ ಪ್ರಣೇತಾರವು ವೇದಾಂತಾಬ್ಜ ಪ್ರಭಾಕರವು ಒಂದೇ ಪರಸ್ಪರಾತ್ಮಾನವು ಬಾದರಾಯಣ ಶಂಕರವು ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಬಿಡುವನೆಂದಿಗೆ ನೀ ಕಾಣ್ಪೆ ಮನುಜ. ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ 3 ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ ಈ 3ರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ:
ಇಹ ಚೇದವೇದೀ ರಥ ಸತ್ಯಮಸ್ತಿ ನ ಚೇದಿ ಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜ ಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೆ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ, ದುಃಖ, ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು ಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ. ಬಿಡುವನೆಂದಿಗೆ ನೀ ಕಾಣ್ವೆ ಮನುಜ, ಕಡು ತಪವೆಂದಿಗೆ ಮಾಡ್ವೆ ಮನುಜ, ಕಡು ತಪವೆಂದಿಗೆ ಮಾಡ್ವೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ವೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ವೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ವೆ ಕಾರ್ಯದೊಳಿಂತ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ವೆ ಕಾರ್ಯದೊಳಿಂತ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಿಡುವನೆಂದಿಗೆ ನೀ ಕಾಣ್ವೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ವೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಪುಂದೆ ಬರ್ಪುದು ಮುಪ್ಪೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ವೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ವೆ ಮನುಜ. ಮನದಲ್ಲಿ ಯೋಚನೆಯ
ಮಾಳ್ಪೆ ಮನುಜ ಜನು ಮಂಗಳೆ ನೀತನು ನೋಳ್ಪೆ ಮನುಜ ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ ಜನು ಮಂಗಳೆ ನೀತನು ನೋಡ್ಪೆ ಮನುಜ ಕುಣಿದೇಕೆ ಭೋಗವ ಬೇಳ್ಪೆ ಮನುಜ 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 ಕುಣಿದೇಕೆ ಭೋಗವ ಬೇಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ ಬಿಡುವನೆಂದಿಗೆ ನೀ ಕಾಣೆ ಮನುಜ ಕಡು ತಪವೆಂದಿಗೆ ಮಾಂಡೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಮನುಜ